ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಅಡುಗೆ ಮನೆಗೆ ಸಂಬಂಧಪಟ್ಟಂತೆ ಹಾಗೆ ಹೊರಗಡೆನೂ ಕೆಲವೊಂದು ಯೂಸ್ ಆಗುವಂತಹ ಕಿಚನ್ ಟಿಪ್ಸು ಮತ್ತು ಇನ್ನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ, ಹಾಗೆ ಟೈಮ್ ಸೇವಿಂಗ್ ಟಿಪ್ಸ್ ಅಂತಲೇ ಕೂಡ ಹೇಳ್ಬೋದು. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಹಾಗಾದರೆ ನಿಮಗೆ ಎಲ್ಲ ಟಿಪ್ಸ್ಗಳು ಕೂಡ ಸಿಗುತ್ತೆ. ಸೊ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿ ಮತ್ತು ಶೇರ್ ಮಾಡಿ, ಹಾಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಒಂದೊಂದೇ ಟಿಪ್ಸನ್ನು ತೋರಿಸ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಮೊದಲನೇ ಟಿಪ್ ಏನಪ್ಪ ಅಂತ ಹೇಳಿದರೆ, ಸೊ ಗ್ಯಾಸ್ ಲೈಟ್ರು ನೋಡಿ ಎಷ್ಟೊಂದು ಕೊಳೆ ಆಗಿರುತ್ತಲ್ಲ. ಸೊ ಇದನ್ನು ನಾವು ನೀರಲ್ಲಿ ಹಾಕಿ ವಾಶ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ಪರ್ಫ್ಯೂಮು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಸೊ ಕೆಲವೊಂದು ಪರ್ಫ್ಯೂಮು ಲಾಸ್ಟಿಗೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಪರ್ಫ್ಯೂಮ್ನ ಬಿಸಾಕೋದ್ರ ಬದಲು ಸೊ ಇದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಕಾಟನ್ ಬಟ್ಟೆನ ತಗೊಂಡು ಅದ್ರ ಮೇಲೆ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಈ ಥರ ನೀಟಾಗಿ ಒರೆಸಿದರೆ ಸೊ ಇಷ್ಟು ತುಂಬಾ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬದಲು ನೀವು ನೈಲ್ ಪಾಲಿಶ್ ರಿಮೂವರ್ ಸಹ ಯೂಸ್ ಮಾಡ್ಬೋದು. ಬಟ್ ಪರ್ಫ್ಯೂಮ್ ತುಂಬಾ ಯೂಸ್ಫುಲ್ ಆಗುತ್ತೆ, ಬೇಗನೆ ಕಲೆ ಎಲ್ಲ ಹೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಹೋಗಿದೆ ಅಂತ ನೋಡಿ. ಫುಲ್ಲು ನೀಟಾಗಿ ಕೊಳೆ ಎಲ್ಲನೂ ರಿಮೂವ್ ಆಗಿದೆ, ಹಾಗೆ ಸ್ವಲ್ಪ ಶೈನಿಂಗ್ ಕೂಡ ಬರುತ್ತೆ ನೀವು ಪರ್ಫ್ಯೂಮ್ ಹಾಕಿ ಈ ಥರ ಕ್ಲೀನಾಗಿ ಯೂಸ್ ಮಾಡೋದ್ರಿಂದ. ಸೊ ಈ ಥರ ನೀವು ಮಂತ್ಲಿ ಒನ್ಸು ಈ ಥರ ಕ್ಲೀನ್ ಮಾಡಿದರೆ ಸಾಕು, ತುಂಬಾ ನೀಟಾಗಿರುತ್ತೆ. ಹಾಗೆ ಯೂಸ್ ಮಾಡೋಕ್ಕೂ ಸಹ ಬೇಗನೆ ಲೈಟ್ರು ಕೂಡ ಹಾಳಾಗೋದಿಲ್ಲ, ತುಕ್ಕಿಡಿಯೋದಿಲ್ಲ ಈ ಥರ ಕ್ಲೀನ್ ಮಾಡಿಕೊಂಡ್ರೆ. ಇವಾಗ ಎರಡನೇ ಟಿಪ್ ಏನಪ್ಪ ಅಂತ ಹೇಳಿದರೆ, ಸೊ ನೀವು ಪಲಾವೆಲ್ಲ ಮಾಡಬೇಕಾದ್ರೆ ಸೊ ಫಸ್ಟು ನೀರು ಹಾಕಿಬಿಟ್ಟು ಆಮೇಲೆ ಅಕ್ಕಿ ಹಾಕ್ಬಿಡ್ತಾರೆ ಕೆಲವರು. ಆವಾಗ ಮಸಾಲೆ ನೀಟಾಗಿ ಹಿಡಿಯೋದಿಲ್ಲ, ಆಗಿನ ತಳನೂ ಕೂಡ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನಾವು ಮೊದಲು ಅಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ, ಹಾಗೆ ತಳನೂ ಕೂಡ ಹಿಡಿಯೋದಿಲ್ಲ. ಇವಾಗ ಮೂರನೇ ಟಿಪ್ ಏನಪ್ಪ ಅಂದರೆ, ಸೊ ಮಿರರು ನಿಮ್ದು ಯಾವಾಗಲೂ ತುಂಬಾ ಆಗಿರುತ್ತಲ್ವ. ಸೊ ಈ ಥರ ಕೋಲಿನ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಆವಾಗವಾಗ ಒರೆಸ್ತಾ ಇದ್ದರೆ ಸೊ ಅದ್ರ ಮೇಲೆ ಇರೋ ಕಲೆಗಳು ಹಾಗೆ ಎಲ್ಲನೂ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ನೋಡಿ, ಯಾವುದೇ ಕಲೆಗಳು ಕೂಡ ಉಳಿಯೋದಿಲ್ಲ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಸೊ ಈ ಥರ ಸಾಫ್ಟ್ ಪೇಪರ್ ಅಥವಾ ಅಡ್ವರ್ಟೈಸ್ಮೆಂಟ್ ಪೇಪರ್ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಡೈಲಿನೇ ಬರುತ್ತೆ. ಸೊ ಇದರಿಂದ ನಾವು ಏನು ಯೂಸ್ ಮಾಡ್ಬೋದು ಅಂತ ಹೇಳಿದರೆ, ಇವಾಗ ಎಣ್ಣೆ ಬಾಣಲಿ, ಎಣ್ಣೆ ಬಾಟಲ್ಲು, ತುಪ್ಪದ ಬಾಟಲ್ ಎಲ್ಲ ಡೈರೆಕ್ಟಾಗಿ ಹಾಗೇ ನಾವು ಶೆಲ್ಫ್ ಮೇಲೆ ಇಟ್ಟರೆ ತುಂಬಾ ಗಲೀಜಾಗಿ ಹೋಗುತ್ತೆ, ಒರೆಸೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಥರ ನೀವು ನ್ಯೂಸ್ ಪೇಪರ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ನೀವು ಈ ಥರ ಎಣ್ಣೆ ಬಾಣಲಿ ಅಥವಾ ತುಪ್ಪದ ಬಾಟಲ್ ಅದೆಲ್ಲನೂ ಇಟ್ಟರೆ ಅಷ್ಟು ನೀಟಾಗಿ ಗಲೀಜಾಗೋದಿಲ್ಲ. ಈ ಥರ ಪೇಪರ್ ನೀವು ಆವಾಗವಾಗ ಬಿಸಾಕ್ಬೋದು, ಯೂಸ್ ಮಾಡಿಬಿಟ್ಟು ಬಿಸಾಕ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಅಥವಾ ನಾವು ಕ್ಲೀನ್ ಮಾಡೋದಕ್ಕೆ, ಶೆಲ್ಫೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಈ ಥರ ನಾವು ಏನಾದ್ರು ಒಗ್ಗರಣೆ ಮಾಡಿದಾಗ ಅವಾಗೆಲ್ಲ ಎಣ್ಣೆ ಬಾಣಲು ತುಂಬಾ ಗಲೀಜಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಆಮೇಲೆ ಆ ನೀರನ್ನು ಚೆಲ್ಲಿದರೆ ಸೊ ಎಣ್ಣೆ ಜಿಡ್ಡೆಲ್ಲ ನೀಟಾಗಿ ಬಿಟ್ಕೊಳುತ್ತೆ. ಆಮೇಲೆ ವಾಶ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಸೊ ಒಂದು 2ರಿಂದ 3 ನಿಮಿಷ ಹಾಗೇ ಬಿಟ್ಟು ಆಮೇಲೆ ನೀವು ಒಂದು ಸ್ವಲ್ಪ ವಿಮ್ ಅಥವಾ ಡಿಶ್ ಸೋಪ್ ಆಗಿ ಸ್ವಲ್ಪನೇ ಹಚ್ಚಿ ನೀವು ವಾಶ್ ಮಾಡಿದರೆ ಸಾಕು, ಬೇಗನೆ ಅದು ನೀಟಾಗಿ ವಾಶ್ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಈ ಥರ ಟೊಮೊಟೊ ಕೆಚಪ್ಪು ನಿಮಗೆ ಪಾರ್ಸೆಲ್ಗಳಲ್ಲಿ ನಾವೇನಾದ್ರು ಫುಡ್ ತೊಗೊಂಡು ಬಂದಾಗ ಕೊಡ್ತಾರೆ. ಹಾಗೆಯೇ ಮನೇಲೂ ಕೂಡ ಯೂಸ್ ಮಾಡದೇ ಇರೋವಂತಹ ಎಕ್ಸ್ಪೈರ್ ಆಗಿರೋವಂತಹ ಟೊಮೊಟೊ ಕೆಚಪ್ಪನ್ನ ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ. ಇದನ್ನು ತುಂಬಾ ಯೂಸ್ಫುಲ್ ಆಗಿದೆ. ಏನಕ್ಕೆ ಅಂತ ಅಂದರೆ, ಮನೇಲಿರೋ ಈ ಥರ ಹಿತ್ತಾಳೆ, ದೇವ್ರ ಮನೇಲಿರೋ ಹಿತ್ತಾಳೆ ಲೋಟ ಮತ್ತು ತಟ್ಟೆನ ತುಂಬಾ ಈಸಿಯಾಗಿ ಕ್ಲೀನ್ ಮಾಡೋದು. ನೀವು ಒಂದು 2 ನಿಮಿಷ ಅದ್ರ ಮೇಲ್ಗಡೆ ಹಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷ ಬಿಟ್ಟರೆ ಸಾಕು. ಆಮೇಲೆ ನೀಟಾಗಿ ಕ್ಲೀನ್ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಫುಲ್ ಶೈನಿಂಗ್ ಕೂಡ ಬರುತ್ತೆ, ಅದ್ರ ಮೇಲಿರೋ ಕಲೆಗಳೆಲ್ಲ ತುಂಬಾ ನೀಟಾಗಿ ಹೋಗುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ, ಸೊ ಈ ಥರ ಸ್ಟೀಲ್ ಬಾಕ್ಸ್ಗಳನ್ನೂ ದೊಡ್ಡ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿದಾಗ ಅದ್ರ ಒಳಗಡೆ ಇರೋ ನೀರೆಲ್ಲ ಹಾಗೇ ಇರುತ್ತೆ, ಅಂದರೆ ಬೇಗನೆ ಡ್ರೈ ಆಗೋದಿಲ್ಲ. ಸೊ ಅವಾಗ ನಾವು ಬಟ್ಟೆ ಕ್ಲಿಪ್ಪನ್ನು ಯೂಸ್ ಮಾಡಿಕೊಂಡು ಒಂದು 3 ಬಟ್ಟೆ ಕ್ಲಿಪ್ಪನ್ನು ಅದ್ರ ಮೇಲ್ಗಡೆ ಹಾಕಿಬಿಟ್ಟು ಈ ಥರ ಉಲ್ಟಾ ಇಟ್ಬಿಟ್ರೆ ಬೇಗನೆ ಅದರೊಳಗಿರೋ ನೀರೆಲ್ಲ ಬೇಗನೆ ಇಳಿದೋಗುತ್ತೆ, ಹಾಗೆ ಬೇಗನೆ ಡ್ರೈ ಆಗುತ್ತೆ.
ಸೊ ನೆಕ್ಸ್ಟ್ ಟಿಪ್ ಏನಂದರೆ, ಇವಾಗ ನಾವು ಬಟ್ಟೆ ಒಣಗಾಕ್ಬೇಕಾದ್ರೆ ಈ ಥರ ದಪ್ಪ ತಂತಿ ಇದ್ದರೆ ಅದರಲ್ಲಿ ನೀಟಾಗಿ ಸಣ್ಣ ಸಣ್ಣ ಕ್ಲಿಪ್ಗಳೆಲ್ಲ ಕೂರೋದಿಲ್ಲ. ಸೊ ಆವಾಗ ಈ ಥರ ಬಟ್ಟೆಗಳಿಗೆ ಸೈಡಿಗೆ ನಾವು ಕ್ಲಿಪ್ಪನ್ನು ಹಾಕಬೇಕು. ಆವಾಗ ಬಟ್ಟೆ ನೀಟಾಗಿ ಡ್ರೈ ಆಗುತ್ತೆ, ಹಾಗೆ ಬಟ್ಟೆ ಕೂಡ ಆರು ಹೋಗೋದಿಲ್ಲ. ಸೊ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದರೆ, ನೀವು ಸೆಲ್ಲೋ ಟೇಪು ಮತ್ತು ಈ ಥರ ಲಟ್ಟಣಿಗೆನ ಯೂಸ್ ಮಾಡಿಕೊಂಡು ಹೀಗೆ ಮೊಬೈಲ್ ಸ್ಟ್ಯಾಂಡನ್ನು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಸೊ ಈ ಥರ ಸೆಲ್ಲೋ ಟೇಪ್ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ. ಸೊ ಮತ್ತು ಈ ಸೆಲ್ಲೋ ಟೇಪು ಮತ್ತು ಈ ಲಟ್ಟಣಿಗೆನ ಮೊದಲು ಇಟ್ಕೊಳ್ಳೋಣ ನಾವು. ನೋಡಿ, ಸೆಲ್ಲೋ ಟೇಪನ್ನು ಫಸ್ಟು ಕೆಳಗಡೆ ಇಟ್ಬಿಟ್ಟು ಅದ್ರ ಒಳಗಡೆ ಈ ಲಟ್ಟಣಿಗೆನ ಇಟ್ಕೋಬೇಕು. ಅದರ ನಂತರ ಈ ಲಟ್ಟಣಿಗೆನ ಎಂಡಲ್ಲಿ ಇಟ್ಕೋಬೇಕು. ಸೆಲ್ಲೋ ಟೇಪ್ ಎಂಡಲ್ಲಿ ಇಟ್ಕೊಂಡು ಅದರ ಮಧ್ಯೆ ಸ್ಪೇಸ್ ಇರುತ್ತಲ್ವ, ಅಲ್ಲಿ ನಾವು ಮೊಬೈಲನ್ನು ಇಟ್ಕೋಬೋದು. ಈ ರೀತಿ ಮೊಬೈಲ್ ಇಟ್ಕೊಂಡು ನೀವು ವಿಡಿಯೋ ನೋಡ್ಕೊತ ಏನಾದರೂ ಅಡುಗೆ ಕೆಲಸ ಅಥವಾ ಬೇರೆ ಕೆಲಸನ ಮಾಡ್ಬೋದು. ಇದು ನೋಡಿ ಎಷ್ಟು ಯೂಸ್ಫುಲ್ಲಾಗಿ ಈ ಮೊಬೈಲ್ ಸ್ಟ್ಯಾಂಡನ್ನು ನಾವು ತುಂಬ ಈಸಿಯಾಗಿ ಈ ಥರ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದರೆ, ಸೊ ಬೆಳ್ಳುಳ್ಳಿನ ನಾವು ಎಷ್ಟು ಈಸಿಯಾಗಿ ಈ ಥರ ನಿಮಗೆ ಸಿಪ್ಪೆನ ನಾವು ತೆಗೆಯೋದಕ್ಕೆ ಯೂಸ್ ಮಾಡ್ತೇವಲ್ವ, ಅದರಿಂದ ನಾವು ಬೆಳ್ಳುಳ್ಳಿನ ಎಷ್ಟು ಈಸಿಯಾಗಿ ಬಿಡಿಸ್ಕೋಬೋದು ಅಂತ ಹೇಳಿ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾವು ಕೈಯಲ್ಲೇ ಬಿಡಿಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ನಾವು ಸಿಪ್ಪೆನ ತೆಗೆಯೋದ್ರಿಂದ ಒಂದು ಸಲ ಮೇಲ್ಗಡೆ ತುದಿದನ್ನು ಒಂದು ಸಲ ಈ ಥರ ಮೇಲ್ಗಡೆ ತಗೊಂಡ್ರೆ ಸಾಕು, ಕೆಳಗಡೆ ಸಿಪ್ಪೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಸೊ ಇದರಿಂದ ಟೈಮ್ ಸೇವ್ ಆಗುತ್ತೆ, ಹಾಗೆಯೇ ನಾವು ಬೆಳ್ಳುಳ್ಳಿ ಸಿಪ್ಪೆನೂ ಕೂಡ ಬೇಗನೆ ರಿಮೂವ್ ಮಾಡಿಕೊಂಡು ಇಟ್ಕೋಬೋದು. ಸೊ ಈ ಟಿಪ್ಸ್ ಎಲ್ಲ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಪ್ಲೀಸ್ ಈ ಟಿಪ್ಸ್ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.